ಹಾಯ್ ನಮಸ್ಕಾರ. ನಾ ಯಾರಂದೇಳಿ ಗೊತ್ತಾಯ್ತಲ್ಲ, ನಾನು ನಿಮ್ಮ ಕುಂದಾಪುರ. ಎಷ್ಟೋ ದಿನದಿಂದ ಕಾಯ್ತಿದ್ದ ದಿನ ಇವತ್ತು ಕಾಣಿ. ಇವತ್ತು ಮದಿ ಕಾಣಿ. ಮದಿ ದಿನ ಇಪ್ಪು ಸಂಭ್ರಮನೇ ಬೇರೆ ಇರತ್ತೆ ಕಾಣಿ. ಇಡೀ ಮನಿನೇ ಖುಷಿಯಾಗಿರುತ್ತೆ. ಒಂದ್ ಕಡೆ ಮದಿ ಹುಡ್ಗನ್ ಜವಾಬ್ದಾರಿನೂ ಜಾಸ್ತಿ ಇರತ್ತೆ. ಎಂತಕಂದ್ರೆ ಅವ್ನು ನಂಬ್ಕೊಂಡೆ ಒಂದು ಹುಡುಗಿ ಬಂದಿರ್ತಾಳಲ್ಲ, ಅವಳನ್ನ ಚೆನ್ನಾಗಿ ನೋಡ್ಕೊಂಡು ಲೈಫಲ್ಲಿ ಒಂದೊಂದು ಘಟ್ಟ ಅಂತ ಕಾಣಿ. ಅದರಲ್ಲೂ ಇದು ಒಂದು ಘಟ್ಟ ಅಂತ ಹೇಳಕ್ಕಲ್ದ. ಮದ್ಮಗಂಗೆ ಹಂಗೆ ಅನ್ಸ್ರೆ ಮದ್ಮಗಳಿಗೆ ಈ ಥರ ಅನಿಸ್ತಾ ಇರುತ್ತೆ. ಮಿಕ್ಸ್ಡ್ ಎಮೋಷನ್. ಒಂದು ಕಡೆ ಅಮ್ಮನ್ನ ಮನೆಯವ್ರನ್ನ ಬಿಟ್ಟು ಬರ್ಬೇಕು, ಇನ್ನೊಂದು ಕಡೆ ಖುಷಿಯಾಗಿರತ್ತೆ, ಇನ್ನೊಂದು ಮನೆಗೆ ಅವಳು ದೀಪಾಯಿ ಹೋಗಿರ್ತಾಳಲ್ಲ, ಅದಕ್ಕೆ ಅವಳಿಗೂ ಜವಾಬ್ದಾರಿ ಕೂಡ ಜಾಸ್ತಿ ಇರತ್ತೆ. ಜವಾಬ್ದಾರಿ ಅಂದ್ರೆ ಮತ್ತೆ ಅಂತ ಅಲ್ಲ, ಹೋದ್ ಮನೆಗೂ ಒಳ್ಳೆ ಹೆಸರು ತರ್ಕ, ಬಿಟ್ಟೋದ್ ಮನೆಗೂ ಒಳ್ಳೆ ಹೆಸರು ಕೊಡ್ಕಂದಳಿ. ನಮ್ಮ ಇಂಡಿಯಾದಲ್ಲಿ ಹಲವಾರು ವಿಧ ಇತ್ತು ಮದುವೆ ಹಬ್ಬಕ್ಕೆ. ಅದರಲ್ಲೂ ಕರ್ನಾಟಕದಲ್ಲೂ ಕೂಡ ಹಲವಾರು ವಿಧ ಇತ್ತು. ಹಾಗೆ ನಮ್ದು ಉಡುಪಿ, ಕುಂದಾಪುರ, ಮಂಗಳೂರು ಕಡೆಯವ್ರದ್ದು ಈ ಥರ ಕಾಣಿ. ಈ ಮಂಗಳಸೂತ್ರದಲ್ಲಿ ಕೂಡ ಹಾಗೆ ಹಲವಾರು ವಿಧ ಇತ್ತು. ನಮ್ಮ ಕಡೆ ಎಲ್ಲ ಈ ಥರ ಮಂಗಳಸೂತ್ರನೇ ಯೂಸ್ ಮಾಡೋದು ಕಾಣಿ. ಈ ಪೇರೆಂಟ್ಸ್ ತಾವು ಹೆತ್ ಮಕ್ಳದ್ ಮದಿ ಕಾಮಕ್ಕೆ ಎಷ್ಟೋ ವರ್ಷಗಳಿಂದ ಕಾಯ್ತಿರ್ತಾರೆ. ಆ ಮಗು ಹುಟ್ಟಿದಾಗಿಂದ ಆ ಮಗು ದೊಡ್ಡಕಾಪ್ರವರೆಗೂ ನನ್ನ ಮಗಿನ ಮದಿ ಕಾಣ್ಕೊಂಡಲ್ಲಿ ವೆಯ್ಟ್ ಮಾಡ್ತಾನೆ ಇರ್ತಾರೆ. ಅದರಲ್ಲೂ ಈ ತಾಳಿ ಕಟ್ಟು ಟೈಮಲ್ಲಿ ಇತ್ತಲ್ಲ, ಅವ್ರಿಗೆ ಆಗೋ ಮಿಕ್ಸ್ಡ್ ಎಮೋಷನ್ನ ಹೇಳ್ಕೊಳ್ಳಿಕ್ಕೂ ಆಗೋದಿಲ್ಲ. ಅದರಲ್ಲೂ ಹುಡುಗಿದ ಅಮ್ಮಂಗೆ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ ಕಾಣಿ. ಒಂದ್ ಕಡೆ ಬೇರೆ ಮನೆ ಕಳ್ಸಿಕೊಡ್ಬೇಕಂತ ದುಃಖದಲ್ಲಿದ್ರೆ, ಇನ್ನೊಂದ್ ಕಡೆ ಖುಷಿ ಆಗ್ತಿರತ್ತೆ, ನನ್ನ ಮಗಳು ಮದುವೆ ಆಗಿ ಹೋಗ್ತಾ ಇದ್ಲು ಅಂತ. ನಾವೆಷ್ಟೇ ದೊಡ್ಡವರಾಗಿರ್ಬೋದು, ಬಟ್ ನಮ್ಮ ಅಮ್ಮ ಅಪ್ಪಂಗೆ ನಾವು ಚಿಕ್ಕವರಾಗಿ ತೋರ್ತಾ ಇರತ್ತೆ. ನನ್ನ ಮಗಳು ನನ್ನ ಮಗ ಯಾವಾಗ ದೊಡ್ಡವರಾಗಿದ್ರಂತಾನೆ ಅವ್ರಿಗೆ ಗೊತ್ತಾಗ್ತಿರೋದಿಲ್ಲ. ಇವಾಗ ಲಾಸ್ಟ್ ಪಾರ್ಟಿಗೆ ಬಪ್ಪ. ಈ ಮದುವೆ ಅನ್ನೋದ್ರಲ್ಲಿ ಲಾಸ್ಟ್ ಪಾರ್ಟೇ ಹುಡುಗನ ಮನೆಗೆ ಒಪ್ಸೋದು. ಆ ಟೈಮಲ್ಲಿ ಹುಡುಗಿ ಹೆತ್ತ ಅಪ್ಪ ಅಮ್ಮನ್ನೇ ನೋಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರಿಗೆ ಎಷ್ಟು ಖುಷಿಯಾಗಿರುತ್ತೋ ಅಷ್ಟೇ ದುಃಖ ಆಗಿರುತ್ತೆ. ನನ್ನ ಮಗಳು ನಮ್ಮನ್ನು ಬಿಟ್ಟು ಬೇರೆ ಮನೆಗೆ ಹೋಗ್ತಾ ಇದ್ದಾಳಲ್ಲ ಅಂತ. ಎಂತ ಮಾಡ್ಕರಿಲ್ಲ, ಹುಡುಗಿರ್ ಲೈಫಲ್ಲಿ ಇದೆಲ್ಲ ಒಂದು ಪಾರ್ಟ್ ಅಷ್ಟೇ. ಮದಿ ಅಂತೂ ಮುಗೀತು. ನಾನು ಇವತ್ತೇ ಬೆಂಗಳೂರಿಗೆ ಹೊರಡ್ಕ. ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೊಂದು ವಿಡಿಯೋದಾಗ ಸಿಗ್ತಾಕ.